ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ಣ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋಸ್ಗಳನ್ನ ನೋಡ್ತಿದ್ರೆ ದಯವಿಟ್ಟು ಸಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲ್ಗೂ ಕೂಡ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮುಂದೆ ಮಾಡೋಂಥ ವೀಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಗೈಸ್, ಯಾಕೆ ವೀಡಿಯೋನ ತಡ ಮಾಡೋದು, ಬೇಗ ಬೇಗ ಶುರು ಮಾಡೋಣ. ಸೊ ನಾನೊಂದು ಈ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಷಯನ ತಿಳಿಸ್ಕೊಡ್ತಾ ಇರೋದು. ಸೊ ನಿಮಗೆ ಅರ್ನಿಂಗ್ಸ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಆದಂತಹ ಒಂದು ಆ್ಯಪ್ ಇದೆ. ಆ ಆ್ಯಪ್ ಮುಖಾಂತರ ನೀವು ಅರ್ನಿಂಗ್ಸನ್ನು ಮಾಡ್ಕೋಬೋದು. ಸೊ ಯಾವ ಆ್ಯಪು, ಸೊ ಯಾವ ಥರ ನೀವು ಅರ್ನಿಂಗ್ಸನ್ನು ಮಾಡ್ಕೋಬೋದು. ಸೊ ಇನ್ಸ್ಟಾಗ್ರಾಮ್, ಯೂಟ್ಯೂಬಿಂದ. ಸೊ ಯೂಟ್ಯೂಬಲ್ಲಿ ನೀವು ನಿಮ್ಮ ಒಂದು ಅಂದರೆ ಕಡಿಮೆ ಇವಾಗ ಮಾನಿಟೈಸೇಷನ್ ಆಗದಿರೇ ಯೂಟ್ಯೂಬಿಂದ ಕೂಡ ಅರ್ನಿಂಗ್ಸನ್ನು ಮಾಡ್ಕೋಬೋದು. ಇನ್ಸ್ಟಾಗ್ರಾಮಿಂದನೂ ಕೂಡ ನೀವು ಅರ್ನಿಂಗ್ಸನ್ನು ಮಾಡ್ಬೋದು. ಯಾವ ಥರ ದುಡ್ಡು ಬರುತ್ತೆ, ಸೊ ನಮಗೆ ಕಡಿಮೆ ಫಾಲೋವರ್ಸ್ ಇದ್ದರೂ ಕೂಡ ನೀವು ದುಡ್ಡು ಬರೋ ರೀತಿಯಾಗಿ ಮಾಡ್ಕೋಬೋದು. ಈ ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಶೇರ್ ಮಾಡಿ. ಸೊ ನಾನು ಫಸ್ಟ್ ಡೀಟೇಲ್ಸನ್ನು ಹೇಳ್ತೀನಿ. ಸೊ ಅದಾದಮೇಲೆ ನಾನು ಲೈವ್ ಆಗಿ ತೋರಿಸ್ತೀನಿ. ಸೊ ಯಾವ ರೀತಿ ಮಾಡೋದು, ಯಾವ ಥರ ಕ್ರಿಯೇಟ್ ಮಾಡೋದು, ಆ್ಯಪನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತಲೇ ಕಂಪ್ಲೀಟಾಗಿ ನಾನು ಇನ್ನೊಂದು ಮೊಬೈಲಿಂದ ನಂದು ಆಲ್ರೆಡಿ ಇದೆ ಅಕೌಂಟು. ಸೊ ಇನ್ನೊಂದು ಅಕೌಂಟನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಯಾವ ರೀತಿಯಾಗಿ ಲಿಂಕ್ ಮಾಡೋದು ಅಂತೇಳಿ ಕಂಪ್ಲೀಟಾಗಿ ನಾನು ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಒಂಚೂರು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ, ಏನೇನು ಫಾರ್ಮ್ಯಾಟ್ ಏನು ಮಾಡಬೇಕು, ಸೊ ಯಾವ ಥರ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಯಾರಿಗೆಲ್ಲ ಯೂಸ್ ಆಗುತ್ತೋ ಅವರೆಲ್ಲ ಶೇರ್ ಮಾಡಿ. ಸೊ ಇಲ್ಲಿ ಬಂತು ಅಂತಂದರೆ ನಾವು ಯೂಟ್ಯೂಬಿಂದ ಆಗಿರ್ಬೋದು, ಫೇಸ್ಬುಕ್ಕಿಂದ ಆಗಿರ್ಬೋದು ಮತ್ತು ಇನ್ಸ್ಟಾಗ್ರಾಮ್, ಈ 3 ವೇಸಿಂದ ನೀವು ಅರ್ನಿಂಗ್ಸನ್ನು ಮಾಡ್ಬೋದು. ಸೊ ಎಷ್ಟು ಸಬ್ಸ್ಕ್ರೈಬರ್ಸ್ ಇರಬೇಕು ಅಂತ ಕೇಳೋದಾದರೆ ಯೂಟ್ಯೂಬಲ್ಲಿ ನಿಮಗೆ 500ಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರಬೇಕು. ಓಕೆನಾ? ಯೂಟ್ಯೂಬಲ್ಲಿ 500ಗಿಂತ ಜಾಸ್ತಿ ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತೀವಲ್ಲ ಅದಿರಬೇಕು. ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇರಬೇಕಂದ್ರೆ 2000ಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರ್ಬೋದು. ಓಕೆನಾ? ಸೊ ನೀವು 1500 ಇದ್ದರೆ ಅಪ್ಲೈ ಮಾಡಿ. ಸೊ ಸೈನ್ ಇನ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ನಿಮ್ಮ ಲಕ್ ಹೇಗಿರುತ್ತೆ ಅಂತೇಳಿ ಅದರಲ್ಲಿ ಚೆಕ್ ಮಾಡ್ಕೋಬೋದು. 2000 ಇನ್ಸ್ಟಾಗ್ರಾಮ್ಗಿರುತ್ತೆ, ಇದಕ್ಕೆ ಏನು ಯೂಟ್ಯೂಬ್ಗೆ 500 ಲಿಮಿಟೇಷನ್ಸ್ ಇರುತ್ತೆ. ಸೊ ಅದಾದಮೇಲೆ ನೀವು ಸೈನ್ ಅಪ್ ಮಾಡ್ಕೋಬೋದು. ಅದೊಂದು ಆ್ಯಪ್ ಹೆಸರು ಬಂದು ವಿಶ್ ಲಿಂಕ್ ಕ್ರಿಯೇಟರ್ ಅಂತ. ವಿಶ್ ಲಿಂಕ್ ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಆ ಒಂದು ಅಫಿಲಿಯೇಟ್ ಮಾರ್ಕೆಟಿಂದ ನೀವು ಅರ್ನಿಂಗ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ನೀವು ಯಾವುದಾದ್ರೂ ಒಂದು ಪ್ರಾಡಕ್ಟ್, ತುಂಬಾ ಬ್ರ್ಯಾಂಡ್ಸ್ಗಳಿದ್ದಾವೆ ಮಾರ್ಕೆಟಲ್ಲಿ, ಎಸ್ಪೆಷಲಿ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್ ಮತ್ತು ಮಮಾಅರ್ತ್ ಅವರ ವೆಬ್ಸೈಟು, ಮತ್ತು ಶಾಪ್ಸಿ ಆಗಿರ್ಬೋದು, ಆಮೇಲೆ ಅಜಿಯೋ ಆಗಿರ್ಬೋದು, ತುಂಬಾ ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ. ಸೊ ಇನ್ನು ಬೇಕಾದಷ್ಟು ಪ್ಲ್ಯಾಟ್ಫಾರ್ಮ್ಸ್ ಅಂದರೆ ಬ್ರ್ಯಾಂಡ್ಸ್ಗಳಿದ್ದಾವೆ. ಸೊ ಆ ಬ್ರ್ಯಾಂಡ್ಸ್ ಎಲ್ಲ ಈ ಒಂದು ವಿಶ್ ಲಿಂಕಲ್ಲಿ ಇದ್ದಾವೆ. ಓಕೆನಾ? ಯಾವ್ಯಾವ ಬ್ರ್ಯಾಂಡ್ಸ್ ಇದೆ ಅಂತ ಕೂಡ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ ಒಂದು ಬ್ರ್ಯಾಂಡ್ಸಿನ ಕ್ಲಾತ್ಸ್ ಆಗಿರ್ಬೋದು, ಸ್ಕಿನ್ ಕೇರ್ ಐಟಮ್ಸ್ ಆಗಿರ್ಬೋದು, ಸೊ ಏನಾದರೂ, ಸೊ ನಿಮ್ಗೆ ಗೊತ್ತಿರುತ್ತಲ್ಲ ಪರ್ಚೇಸ್, ಅದನ್ನು ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಹಾಕೋದು. ಸೊ ಹಾಕಿದ್ದಾದಮೇಲೆ ಸೊ ಅದನ್ನು ಯಾರಾದರೂ ನೀವು ಲಿಂಕನ್ನು ಹಾಕ್ತೀರಾ, ಸೊ ಅದನ್ನು ಆ ಲಿಂಕನ್ನು ಯಾರಾದರೂ ಕ್ಲಿಕ್ ಮಾಡಿ ಅದನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಒಂದಿಷ್ಟು ಕಮಿಷನ್ ಅಂತ ಬರುತ್ತೆ. ಇವಾಗ ಅದು 1000 ರೂಪೀಸ್ ಇರುತ್ತೆ, ಅದಕ್ಕೆ 10% ಇಟ್ಟಿರ್ತಾರೆ. 10% ಇಟ್ಟಿರ್ತಾರೆ ಅಂದರೆ ಅದರಿಂದ ನಿಮಗೆ ಒಬ್ರು ಯಾರಾದರೂ ತೊಗೊಂಡು ಅಂದರೆ 10% ಇತ್ತು ಅಂತಂದರೆ ನಿಮಗೆ 100 ರೂಪೀಸ್ ಸಿಗುತ್ತೆ. ಈ ರೀತಿಯಾಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಒಂದು 100 ರೂಪೀಸ್ ಸಿಕ್ಕರೆ ಸಾಕಲ್ಲ, 5% ಇತ್ತು ಅಂದರೆ 50 ರೂಪೀಸ್ ಸಿಗುತ್ತೆ. ಆ ರೀತಿಯಾಗಿ ಈ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗು ವರ್ಕ್ ಆಗುತ್ತೆ. ಸೊ ನಿಮಗೆ ಯಾವ ಥರ ಲಾಗಿನ್ ಮಾಡೋದು, ಯಾವ ಥರ ಏನು ಎತ್ತ ಅಂತೇಳಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಒಂದು ಗೊತ್ತಾಯ್ತಲ್ಲ, ಐಡಿಯಾ ಬಂತಲ್ಲ. ಸೊ ವಿಶ್ ಲಿಂಕ್ ಅನ್ನೋದನ್ನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಮೊಬೈಲಲ್ಲಿ. ಡೌನ್ಲೋಡ್ ಮಾಡಿಕೊಂಡು ನಾವು ಈ ಒಂದು ಏನು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು, ಯೂಟ್ಯೂಬನ್ನು ಇಲ್ಲಿ ನಾವು ಲಿಂಕ್ ಮಾಡ್ಕೋಬೇಕು. ಲಿಂಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಲಿಂಕನ್ನು ಜನ್ರೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವುದೇ ಒಂದು ನಾವು ಬಟ್ಟೆ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಕ್ಲಾತ್ಸು, ಶೂಸು, ಆ್ಯಕ್ಸೆಸರೀಸು, ಏನಾದರೂ ಏನು ಬೇಕಾದರೂ ನೀವು ಸೆಲ್ಲನ್ನು ಮಾಡ್ಬೋದು. ಬೇರೆಯವರು ನಿಮ್ಮ ಫಾಲೋವರ್ಸ್ ಇರ್ತಾರಲ್ಲ, ಲಿಂಕನ್ನು ಹಾಕಿದ್ರೆ ಅವ್ರು ಅದನ್ನು ಕ್ಲಿಕ್ ಮಾಡಿ ತೊಗೊಂಡು ಅಂತಂದರೆ ನಿಮ್ಗೆ ಒಂದಿಷ್ಟು ಕಮಿಷನ್ ಅನ್ನೋದು ಸಿಗುತ್ತೆ. ಇದು ಒಂದು ಮೆಥಡ್ ಅಂತಲೇ ಹೇಳ್ಬೋದು. ಈಸಿಯಾಗಿ ಅರ್ನಿಂಗ್ ಮಾಡ್ಬೋದು. ಜಸ್ಟ್ ನೀವು ಸ್ಟೇಟಸನ್ನು ಹಾಕೋದು, ನಿಮ್ಮದು ಸ್ಟೋರೀಸು ವಾಟ್ಸಪ್ ಸ್ಟೇಟಸನ್ನು ಹಾಕೊಂತ ಹೋದರೆ ಸೊ ಅದರಿಂದ ನಿಮಗೆ ಅರ್ನಿಂಗ್ಸ್ ಅನ್ನೋದು ಆಗುತ್ತೆ. ಸೊ ಯಾವ ರೀತಿಯಾಗಿ ಮಾಡೋದು, ಯಾವ ಆ್ಯಪು, ಸೊ ಏನು ಎತ್ತ ಅಂತ ಹೇಳಿ ನಾನು ಸ್ಕ್ರೀನ್ ರೆಕಾರ್ಡಿಂಗನ್ನು ಮಾಡಿ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ಮಾಡಿದ್ದೀನಿ. ಸೊ ಫಸ್ಟು ನಾವು ವಿಶ್ ಲಿಂಕ್ ಕ್ರಿಯೇಟರ್ ಲಿಂಕನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ವಿಶ್ ಲಿಂಕ್ ಕ್ರಿಯೇಟರ್ ಅಂತ ನೀವು ಸರ್ಚ್ ಮಾಡಿದ್ರೆ ಸೊ ಈ ರೀತಿಯಾಗಿ ನಿಮಗೆ ಬರುತ್ತೆ. ಇಲ್ಲಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಓಪನ್ ಅಂತ ಕೇಳ್ತಿದೆ. ಈ ರೀತಿಯಾಗಿ ಆರೆಂಜ್ ಕಲರಲ್ಲಿ ಇರಬೇಕು. ವಿಶ್ ಲಿಂಕ್ ಕ್ರಿಯೇಟರ್, ವಿಶ್ ಲಿಂಕ್ ಶಾಪಿಂಗ್ ಅಂತ ಇರುತ್ತೆ, ಅದೆಲ್ಲ ಶಾಪಿಂಗ್ ಮಾಡೋದಷ್ಟೇ. ಇದು ನಿಮ್ಮ ಕ್ರಿಯೇಟರು. ಇದನ್ನು ಓಪನ್ ಮೇಲೆ
ನಿಮಗೆ ಇನ್ಸ್ಟಾಲ್ ಅಂತ ಕೇಳುತ್ತೆ. ಸೊ ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇಂಟರ್ಫೇಸ್ ಇರುತ್ತೆ. ಸೊ ಹೇ ಕ್ರಿಯೇಟರ್ ರೆಡಿ ಟು ಸ್ಟಾರ್ಟ್ ಅರ್ನಿಂಗ್ ವಿತ್ ವಿಶ್ ಲಿಂಕ್ ಅಂತ. ಇದರಲ್ಲಿ ಅರ್ನಿಂಗ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ. ಸೊ ಮೊಬೈಲ್ ನಂಬರನ್ನು ಹಾಕಬೇಕು, ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ. ನಂದು ಆಲ್ರೆಡಿ ಇದೆ, ನಾನು ಇದರಲ್ಲಿ ನಮ್ಮ ಹಸ್ಬೆಂಡ್ದು ಹಾಕ್ತಾಯಿದ್ದೀನಿ. ನಾನು ಇದರಲ್ಲಿ ನಮ್ಮ ಹಸ್ಬೆಂಡ್ ಫೋನ್ ನಂಬರನ್ನು ಹಾಕ್ತೀನಿ. ಒ ಟಿ ಪಿ ಬರುತ್ತೆ. ಸೊ ಅವರ ಒಂದು ಮೊಬೈಲ್ಗೆ ಒ ಟಿ ಪಿ ಬರುತ್ತೆ. ಸೊ ನಾವೊಂದು ಒ ಟಿ ಪಿನ ಹಾಕ್ತೀನಿ. ಓಕೆನಾ, ಲೈನಲ್ಲಿರಿ. ಸೊ ನೋಡಿ ಒ ಟಿ ಪಿ ಬಂದಿದೆ. ಆ ಒಂದು ಒ ಟಿ ಪಿನ ನಾವು ಹಾಕ್ತಾಯಿದ್ದೀನಿ. ಓಕೆನಾ, ಸೊ ಇದು ವೆರಿಫೈ ಆಗುತ್ತೆ. ಓಕೆನಾ, ವೆರಿಫೈ ಆಗೋದಕ್ಕೆ 1 ನಿಮಿಷ ಆಗುತ್ತೆ. ಸೊ ಆಗ ನಾವು ನೋಡ್ತಾ ಇರ್ಬೋದು, ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ವಿಶ್ ಲಿಂಕ್ದು ತೊಗೊಳ್ತಾ ಇದೆ. ಸೊ ನೋಡಿ ಈ ರೀತಿಯಾಗಿ ಬರುತ್ತೆ. ಓಕೆನಾ, ಈ ರೀತಿಯಾಗಿ ಇಂಟರ್ಫೇಸ್ಗಳು ಬರುತ್ತೆ. ಸೊ ನಿಮ್ಮದು ಕಂಟಿನ್ಯೂ ವಿತ್ ಇನ್ಸ್ಟಾಗ್ರಾಮ್, ಕಂಟಿನ್ಯೂ ವಿತ್ ಯೂಟ್ಯೂಬ್, ಕಂಟಿನ್ಯೂ ವಿತ್ ಫೇಸ್ಬುಕ್, ಕಂಟಿನ್ಯೂ ವಿತ್ ಟೆಲಿಗ್ರಾಮ್ ಅಂತ ಬರುತ್ತೆ. ಟ್ರಸ್ಟೆಡ್ ಬೈ 60,000 ಪ್ಲಸ್ ಕ್ರಿಯೇಟರ್ಸ್. ಇವರೆಲ್ಲ ಕ್ರಿಯೇಟರ್ಸ್ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನಾನು ಇದರಲ್ಲಿ ಕಂಟಿನ್ಯೂ ವಿತ್ ಇನ್ಸ್ಟಾಗ್ರಾಮ್ ಅಂತ ಹಾಕೋತೀನಿ. ಕಂಟಿನ್ಯೂ ವಿತ್ ಯೂಟ್ಯೂಬ್ ಯಾಕಂದರೆ ಯೂಟ್ಯೂಬ್ ನಮ್ಮ ಹಸ್ಬೆಂಡಿಲ್ಲ. ಕಂಟಿನ್ಯೂ ವಿತ್ ಇನ್ಸ್ಟಾಗ್ರಾಮ್ ಅಂತ ಬರುತ್ತೆ ನೋಡಿ. ಸ್ವಿಚ್ ಟು ಪಬ್ಲಿಕ್ ಅಕೌಂಟ್ ಆ್ಯಂಡ್ ಅನ್ಲಾಕ್ ಅರ್ನಿಂಗ್ಸ್ ಒನ್ಸ್ ಯು ರೀಚ್ 1000 ಫಾಲೋವರ್ಸ್. 1000 ಫಾಲೋವರ್ಸ್ಗೆ ಆಫರ್ ಕೊಟ್ಟಿದ್ದಾರೆ. ಮುಂಚೆ ನಾನು ಸ್ಟಾರ್ಟ್ ಮಾಡಿದಾಗ 2000 ಇತ್ತು. ಸೊ ಈಗ ನಿಮಗೆ 1000 ಫಾಲೋವರ್ಸ್ಗೆ ಕೊಟ್ಟಿದ್ದಾರೆ. ಸೊ ನಾವಿದರಲ್ಲಿ ಈ ರೀತಿಯಾಗಿ ನೋಡ್ಬೋದು. ಇದರಲ್ಲಿ ಯೂಟ್ಯೂಬ್ ನೋಡಿ, ಕನೆಕ್ಟ್ ಯುವರ್ ಅಕೌಂಟ್, ಅನ್ಲಾಕ್ ಅರ್ನಿಂಗ್ಸ್ ಒನ್ಸ್ ಯು ರೀಚ್ 500 ಸಬ್ಸ್ಕ್ರೈಬರ್ಸ್. ಓಕೆನಾ, ಈ ರೀತಿಯಾಗಿ ಇದೆ. ಓಕೆನಾ, ಸೊ ಈ ರೀತಿಯಾಗಿ ನಮಗೆ ಕೊಟ್ಟಿದ್ದಾರೆ. ಓಕೆನಾ, ನಾವಿದರಲ್ಲಿ ಏನು ಮಾಡಬೇಕು ಅಂದರೆ ಸ್ಕಿಪ್ ಮೇಲೆ ಕ್ಲಿಕ್ ಮಾಡೋಣ, ಆಮೇಲೆ ನಾವು ಲಿಂಕ್ ಮಾಡೋಣ. ಸ್ಕಿಪ್ ಮೇಲೆ ಇಂಟರ್ವ್ಯೂಸ್ ಸೋಷಲ್ ಮೀಡಿಯಾ ಅಕೌಂಟ್ ಲಿಂಕ್ ಆ ಥರ ಎಲ್ಲ ಇದೆ. ಸೊ ನಾವಿಲ್ಲಿ ನೇಮನ್ನು ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ ನನ್ನ ಹೆಸರನ್ನು ಹಾಕ್ಕೊತೀನಿ. ಓಕೆನಾ, ಇನ್ಸ್ಟಾಗ್ರಾಮ್ ಹ್ಯಾಂಡಲ್, ಇನ್ಸ್ಟಾಗ್ರಾಮ್. ಓಕೆನಾ, ಯೂಟ್ಯೂಬ್ ಚಾನಲ್. ಸೊ ಲಿಂಕ್ ನಾನು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ದು ಹಾಕ್ತಾಯಿದ್ದೀನಿ. ಲೈನಲ್ಲಿರಿ 1 ನಿಮಿಷ. ಸೊ ಇದು ಬೇಡ. ಸೊ ನಾನು ಕಂಟಿನ್ಯೂ ವಿತ್ ಇನ್ಸ್ಟಾಗ್ರಾಮ್ ಅಂತ ಕೊಡ್ತೀನಿ. ಯಾಕಂದರೆ ನಮ್ಮ ಹಸ್ಬೆಂಡ್ಗೆ ಸೊ ಇಷ್ಟು ಇದು ಇಲ್ಲ. ಓಕೆನಾ, ಸೊ ಇದು ಯಾವ ಥರ ಕಂಟಿನ್ಯೂ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ನಲ್ಲ. ಸೊ ಈ ರೀತಿಯಾಗಿ ಮಾಡಬೇಕು. ಇಂಟರ್ನೆಟ್ ಪ್ರಾಬ್ಲಮ್ ಇರುತ್ತೆ ಅಷ್ಟೇ. ಸೊ ನೋಡಿ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಓಕೆನಾ, ಈ ರೀತಿಯಾಗಿ ಇಂಟರ್ಫೇಸ್ ಬಂದಾಗ ಇದು ನನ್ನ ಆಲ್ರೆಡಿ ಹಳೆ ಅಕೌಂಟ್ಗೆ ಇದಾಗಿದೆ. ಸೊ ನಮಗಿಲ್ಲಿ ಹೋಮು ಮತ್ತು ಶಾಪು ಮತ್ತು ಕ್ರಿಯೇಟು, ಬ್ರ್ಯಾಂಡ್ಸು, ಅನಾಲಿಟಿಕ್ ಅಂತ ಇಷ್ಟು ಆಪ್ಷನ್ಸ್ ಇದ್ದಾವೆ. ಇಲ್ಲಿ ನಿಮಗೆ ಕೇಳೋದಾದರೆ ಆರ್ಡರ್ ಕಮಿಷನ್ ಟುಡೇ 0 ಅಂತ ಬಂದಿದೆ. ಇಲ್ಲಿ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಅಂತ ಬಂದಿದೆ. ಇಲ್ಲಿ ಬ್ರ್ಯಾಂಡ್ ಕೊಲಾಬ್ ಇದೆಲ್ಲ ನಮಗೆ ಏನು ಬೇಡ. ಸೊ ಓಕೆನಾ, ನಾವಿಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರೊಫೈಲ್ ಮೇಲೆ ನಾನು ಆಲ್ರೆಡಿ ನಂದು ಮಾಡಿದ್ದೀನಿ. ಸೊ ಕಾವ್ಯ ಹರಿಕೃಷ್ಣ ಅಂತ ಯೂಟ್ಯೂಬನ್ನು ಮಾಡಿದ್ದೀನಿ. ಇಲ್ಲಿ ನಿಮಗೆ ಯುವರ್ ಪ್ರೊಫೈಲ್ ಅಂತ ಇರುತ್ತೆ. ಯುವರ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಯುವರ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಅಂತ ಇಲ್ಲಿ ಆಪ್ಷನ್ ಇರುತ್ತೆ. ಮತ್ತು ಅಕೌಂಟ್ ಡೀಟೇಲ್ಸನ್ನು ನಿಮಗೆ ಫೆಚ್ ಮಾಡೋದಕ್ಕೆ ಕೂಡ ಆಪ್ಷನ್ ಇರುತ್ತೆ. ನಿಮ್ಮ ಒಂದು ಜೆಂಡರ್ ಯಾವುದು, ಸೊ ಅದೆಲ್ಲನೂ ಕೂಡ ಆಪ್ಷನ್ ಇರುತ್ತೆ.